ನನ್ನ ಮಗ ಲಂಡನ್ನಿನಲ್ಲಿ ವಾಸಿಸುತ್ತಿದ್ದಾನೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಮೈ ಸನ್ ಲೈವ್ಸ್ ಇನ್ ಲಂಡನ್. ನೆಕ್ಸ್ಟ್, ಅವಳು ಬಾಸ್ಕೆಟ್ಬಾಲ್ ಆಡುತ್ತಾಳೆ. ಸಿ ಪ್ಲೇಸ್ ಬಾಸ್ಕೆಟ್ಬಾಲ್. ಯೋಗ್ಯ ಪದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವರ್ತಿ ಮೀನ್ಸ್ ಯೋಗ್ಯ. ಸಾಕು ಅನ್ನೋ ಪದಕ್ಕೆ ಇಂಗ್ಲೀಷ್ನಲ್ಲಿ ಎನಫ್ ಅಂದರೆ ಸಾಕು. ಉಚಿತ ಈ ಪದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಫ್ರೀ ಅಂದರೆ ಉಚಿತ. ನೆಕ್ಸ್ಟ್, ಶಕ್ತಿಯುತ ಇದಕ್ಕೆ ಹೇಳ್ತೀವಿ ಪವರ್ಫುಲ್ ಅಂದರೆ ಶಕ್ತಿಯುತ. ಜೀವನ ತುಂಬಿದೆ ಅಥವಾ ತುಂಬಿದ ಜೀವನ ಫುಲ್ ಆಫ್ ಲೈಫ್. ಕಾಳಜಿಯುಳ್ಳ ಕ್ಯಾರಿಂಗ್ ಕಾಳಜಿಯುಳ್ಳ. ಸಂತೋಷದಾಯಕ ಈ ವಾಕ್ಯಗೆ ಜಾಯ್ಫುಲ್ ಅಂತ ಹೇಳ್ತೀವಿ. ಪ್ರೀತಿಸುವ ಲವಿಂಗ್ ಅಂದರೆ ಪ್ರೀತಿಸುವ. ಧನ್ಯವಾದ ಥ್ಯಾಂಕ್ಫುಲ್ ಅಂದರೆ ಧನ್ಯವಾದ. ಉದಾರ ಇದಕ್ಕೆ ಜನರಸ್ ಅಂತ ಕರಿಬೇಕು. ರಕ್ಷಿಸಲಾಗಿದೆ ಇದಕ್ಕೆ ಹೇಳ್ತೀವಿ ಪ್ರೊಟೆಕ್ಟೆಡ್. ನೆಕ್ಸ್ಟ್, ನಿರ್ಭೀತ ಫಿಯರ್ಲೆಸ್. ಬಲಶಾಲಿ ಇದಕ್ಕೆ ಹೇಳಬೇಕು ಸ್ಟ್ರಾಂಗ್ ಅಂದರೆ ಬಲಶಾಲಿ. ನುರಿತ ಸ್ಕಿಲ್ಡ್ ನುರಿತ ಅಂದ್ರೆ ಅನುಭವಿ ಅಂತಲೂ ಆಗುತ್ತೆ. ಪ್ರತಿಭಾವಂತ ಟ್ಯಾಲೆಂಟೆಡ್ ಮೀನ್ಸ್ ಪ್ರತಿಭಾವಂತ. ಯೋಧ ಗಡಿಕಾಯೋ ಸೈನಿಕರಿಗೆ ಯೋಧ ಅಂತ ಕರಿತೀವಿ, ಅದನ್ನ ಇಂಗ್ಲೀಷ್ನಲ್ಲಿ ವಾರಿಯರ್ ಅಂತ ಹೇಳ್ತೀವಿ. ಆಶೀರ್ವದಿಸಿದರು ಇದಕ್ಕೆ ಬ್ಲೆಸ್ಡ್ ಅಂತ ಕರಿತೀವಿ. ಆತ್ಮವಿಶ್ವಾಸ ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕಾನ್ಫಿಡೆಂಟ್ ಅಂತ. ನೆಕ್ಸ್ಟ್ ವಾಕ್ಯ, ಧೈರ್ಯಶಾಲಿ ಇದಕ್ಕೆ ಹೇಳ್ತೀವಿ ಬ್ರೇವ್ ಅಂದರೆ ಧೈರ್ಯಶಾಲಿ. ರೀತಿಯ ಕೈಂಡ್ ರೀತಿಯ. ಸಂತೋಷ ಇದಂತರೂ ಗುರ್ತಿರೋದೆ ಹ್ಯಾಪಿ. ನೆಕ್ಸ್ಟ್, ಸೃಜನಾತ್ಮಕ ಕ್ರಿಯೇಟಿವ್. ರೋಗಿ ಪೇಟೆಂಟ್ ರೋಗಿ. ಪ್ರಾಮಾಣಿಕ ಹಾನೆಸ್ಟ್ ಪ್ರಾಮಾಣಿಕ. ಘನೀಕರಿಸುವ ಅಂದರೆ ಅಥವಾ ಕೋಲ್ಡ್ ಮಾಡ್ತೀವಲ್ಲ ಅದನ್ನೇ ಫ್ರೀಜಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಫ್ರೀಜಿಂಗ್. ರೋಮಾಂಚಕ ಅದಕ್ಕೆ ವೈಬ್ರಂಟ್. ಸಮಗ್ರ. ಕಾಂಪ್ರಹೆನ್ಸಿವ್ ದಿಗ್ಭ್ರಮೆಗೊಂಡಿದೆ, ಇದೇನು ತೋರಿಸುತ್ತಿಲ್ಲ ಅಂತೀವಲ್ಲ ಅದನ್ನೇ ಪರ್ಪ್ಲೆಕ್ಸ್ಡ್.
ನವೀನ ನವೀನ ಅನ್ನೋಕ್ಕೆ ಇನ್ನೋವೇಟಿವ್ ಇನ್ನೋವೇಟಿವ್. ಗದ್ದಲ ಗದ್ದಲಕ್ಕೆ ಇಂಗ್ಲೀಷ್ನಲ್ಲಿ ಬಸ್ಟ್ಲಿಂಗ್ ಅಂತ ಕರಿತೀವಿ. ಏನು ಬಸ್ಟ್ಲಿಂಗ್ ಅಂದರೆ ಗದ್ದಲ. ಅಪಾಯಕಾರಿ ಡೇಂಜರಸ್ ಅಥವಾ ಅಂತೀವಲ್ಲ ಅದನ್ನು ಇಂಗ್ಲೀಷ್ನಿಂದ ಪೆರಿಲಸ್ ಅಂತ ಕರಿತೀವಿ. ಪಾಲಿಸಿದರು ಚೆರಿಸ್ಡ್ ಆಳವಾದ ಅಥವಾ ಡೀಪ್ ಅಂತೆಲ್ಲ ಅದಕ್ಕೆ ಪ್ರೊಪೌಂಡ್ ಇನ್ನೊಂದು ಅರ್ಥದಲ್ಲಿ ಪ್ರೊಪೌಂಡ್ ಅಥವಾ ಡೀಪ್ ಅಂತಲೂ ಆಗ್ತದೆ. ಹತಾಶ ಡೆಸ್ಪೊಂಡೆಂಟ್ ಸೂಕ್ಷ್ಮ ಮೆಟಿಕ್ಯುಲಸ್ ಪ್ರಯಾಸಕರ ಆರ್ಡಸ್ ಹೊಲಸು ಅಥವಾ ಕೊಳಕು ಅಂತೀವಲ್ಲ ಅದಕ್ಕೆ ಪಿಲ್ತಿ ಮೀನ್ಸ್ ಹೊಲಸು. ಶುಷ್ಕ ಅದಕ್ಕೆ ಹೇಳ್ತೀವಿ ರೈಡ್ ಮೀನ್ಸ್ ಶುಷ್ಕ. ಬೇಸರದ ಟೇಡಿಯಸ್. ಶ್ರಮವಿಲ್ಲದ ಎಫರ್ಟ್ಲೆಸ್. ನಿರ್ಜನ ಅಂದರೆ ಯಾರೂ ಇಲ್ಲದಂಥ ಜಾಗಕ್ಕೆ ನಿರ್ಜನ ಅಂತೀವಿ. ಡೆಸೊಲೇಟ್ ರೋಮಾಂಚನವಾಯಿತು ಅನ್ನೋಕ್ಕೆ ಥ್ರಿಲ್ಡ್. ವೇಗವನ್ನು ಹೆಚ್ಚಿಸುತ್ತಿದೆ. ಆಕ್ಸಲರೇಟಿಂಗ್. ದುಬಾರಿ ಕಾಸ್ಟ್ಲಿ ಮೀನ್ಸ್ ದುಬಾರಿ. ನೆಕ್ಸ್ಟ್ ಆರಾಧ್ಯ ಅಥವಾ ಪ್ರೀತಿ ಅನ್ನೋ ಅಂತೀವಿ. ಅಡರೇಬಲ್ ಆರಾಧ್ಯ. ಅದ್ದೂರಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಲವಿಶ್. ಬೊಜ್ಜಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಒಬೇಸ್. ಥ್ಯಾಂಕ್ ಯು.